ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ವರ್ಷಕ್ಕೊಂದು ಸಲ ಈ ಮುದಿಗೆರೆ ಮತ್ತು ಗಡ್ಡೂರು ಗ್ರಾಮದ ಮಧ್ಯದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ತಂದೆಯವರ ಜೆ ಕೃಷ್ಣಪ್ಪನವರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಇದರಲ್ಲಿ ವಾಸ್ತುವಂಶವಾಗಿ ಸತ್ಯ, ಈ ದೇವರಲ್ಲಿ ಸತ್ಯ ಇದೆ. ಈ ದಾರಿಯಲ್ಲಿ ಎಲ್ಲ ಭಕ್ತಾದನ್ನು ಕಾಪಾಡ್ತಕ್ಕಂಥ ಭಗವಂತ ಶ್ರೀ ವೀರಾಂಜನೇಯ ಸ್ವಾಮಿ. ಈ ಶ್ರೀರಾಮನ ಪರಮ ಭಕ್ತರಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷವೂ ಅಷ್ಟೇ, ಹನುಮ ಜಯಂತಿನೂ ಅಷ್ಟೇ, ಶ್ರೀರಾಮನವಮಿ ನಾವು ಅದ್ದೂರಿಯಾಗಿ ಆಚರಿಸ್ತೀವಿ. ಬರ್ತಕ್ಕಂಥ ಜನಗಳಿಗೆ ಇಲ್ಲಿ ಪಾನಕ, ನೀರು, ಮಜ್ಜಿಗೆ ಮತ್ತು ಚಿತ್ರಾನ್ನ, ಹೆಸರು ಬಾಳೆ ಎಲ್ಲ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೇನೂ ನಡೆಸ್ಕೊಂಡು ದೇವ್ರ ಇಚ್ಛೆಯಂತೆ ಮುಂದೇನೂ ನಡೆಸ್ಕೊಂಡು ಹೋಗ್ತೀನಿ. ಹಾಗೆ ಈ ಭಾಗದ ಜನಗಳಿಗೆ ಈ ಶ್ರೀರಾಮನವಮಿ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ಇದೇ ಶ್ರೀರಾಮನವಮಿ ದಿವಸ ನಮ್ಮ ಆಜು ಗ್ರಾಮದ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ಅಲ್ಲಿ ಸಹ ಇದೇ ಥರ ಪ್ರತಿ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಸಹ ಇದೇ ಒಂದು ಕಾರ್ಯಕ್ರಮ ವಿಜೃಂಭಣೆ ಮಾಡ್ತಾರೆ. ಇದು ಹಿಂದೂ ಧರ್ಮದ ಸಾಂಪ್ರದಾಯ ಪದ್ಧತಿಯಾಗಿರುತ್ತದೆ. ಹಾಗೆ ಕಾರ್ಯಕ್ರಮ ಮುಂದಿನ ದಿನಗಳು ಜನಗಳು ಹೆಚ್ಚಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ದೇವರನ್ನ ಭಗವಂತನಲ್ಲಿ ಆಶಿಸ್ತಾ ಇದ್ದೀವಿ. ಇನ್ನೊಂದು ಮುಂದಿನ ವರ್ಷ ಈ ರಾಜಕೀಯವಾಗಿ ದೇವರಲ್ಲಿ ಏನು ಬೇಡ್ಕೊಂಡಿದ್ರಿ? ರಾಜಕೀಯವಾಗಿ ದೇವರಲ್ಲಿ ನಾವೇನು ಬೇಡ್ಕೊಳ್ಳೋದೇನಿಲ್ಲ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಎಲ್ಲ ಜನಗಳಿಗೂ ದೇವರು ಅಷ್ಟೈಶ್ವರ್ಯ ಆರೋಗ್ಯ ಕರುಣಿಸ್ಲಿ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. Gabi, ekor na. తిరుపతి కోసం సార్? అవును. అన్నా ప్రసాద్ మిమ్మన్నా ప్రకాಶ್ అన్న ప్రసాద్ మిమ్మల్ని వన్నమో ಇವತ್ತೇನು ಶ್ರೀರಾಮನವಮಿ ಏನು ಈ ನಮ್ಮ ಭಾರತದ ಹಿಂದೂ ಧರ್ಮದ ಪ್ರಕಾರ ಶ್ರೀರಾಮ ಜನಿಸಿರ್ತಕ್ಕಂಥ ಒಂದು ದಿನವನ್ನು ನಾವು ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಎಲ್ಲ ಧರ್ಮಕ್ಕೂ ಒಂದು ಏನು ಸತ್ಯ ಮತ್ತು ನೀತಿಯಿಂದ ನಡ್ಕೋಬೇಕಂತ ಸಂದೇಶ ನೀಡ್ತಕ್ಕಂಥ ಮಹಾನ್ ಭಾವ ಅಂತ ಹೇಳಿದ್ರು ಶ್ರೀರಾಮ ದೇವರು. ಇವ್ರಿಗೋಸ್ಕರ ಪ್ರತಿ ವರ್ಷ ನಾವು ಏನು ಇವತ್ತು ಶ್ರೀರಾಮ ಜಯಂತಿ ದಿವಸ ಇದೇ ಮುದಿಗೆರೆ ಮತ್ತು ಗಡ್ಡೂರು ಮಧ್ಯದಲ್ಲಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಪಾನಕ ಮತ್ತು ಮೊಸರು, ಪಾನಕ ಮತ್ತು ಮಜ್ಜಿಗೆ ಎಲ್ಲ ಮಾಡಿರ್ತೀವಿ. ಎಲ್ಲ ಭಕ್ತಾದಿಗಳು ಈಗ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇರ್ತಾರೆ. ಅದರಿಂದ ಇದೇ ರೀತಿ ಇವತ್ತು ಏನು ಈ ತಾಲೂಕಿನಲ್ಲಿ ಇವತ್ತು ಏನು ಈ ಆಜುಬಾಜು ಗ್ರಾಮಸ್ಥರಿಗೆಲ್ಲ ದೇವರು ಅಷ್ಟೈಶ್ವರ್ಯ ನೀಡಿ ಆರೋಗ್ಯ ನೀಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು 4 ಮಾತು ಈ ದೇವ್ರ ಮುಂದೆ ಹೇಳ್ತಾ ಇದ್ದೀವಿ. ಲಾಯರ್ ಮಾಡ್ಕೊಂಡು